ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತ ಸ್ಟೋರಿ. ಹಾಗಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ರಾಜ್ಯದಲ್ಲಿ ಒಂದು ಕತ್ತಲೆ ಕೂಪದ ಆಸ್ಪತ್ರೆ ಇದೆ. ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ನೀವು ನಂಬಲೇಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಕತ್ತಲ ಆಸ್ಪತ್ರೆಯ ಕರಾಳ ಕಹಾನಿ ಬಯಲಾಗ್ತಾ ಇದೆ ನೋಡಿ. ಒಂದು ಕತ್ತಲ ಆಸ್ಪತ್ರೆ ಇದೆ. ಈ ರೀತಿಯಾದಂತ ಆಸ್ಪತ್ರೆ ಇದೆಯಾ ನಿಜವಾಗ್ಲೂ ಕೂಡ ಅನ್ನುವಂತ ರೀತಿಯಲ್ಲಿ ಆಶ್ಚರ್ಯ ಆಗತ್ತೆ. ಆದರೆ ಆಶ್ಚರ್ಯ ಆದ್ರೂ ಇದು ನಿಜ. ಎಲ್ಲಿದೆ? ರಾಯಬಾಗ ಸರ್ಕಾರಿ ಆಸ್ಪತ್ರೆ ಆಡಳಿತ ಮಂಡಳಿಯ ಎಡವಟ್ಟು. ಕತ್ತಲಾದ್ರೆ ಸಾಕು, ಈ ಆಸ್ಪತ್ರೆಯಲ್ಲೂ ಕೂಡ ಕತ್ತಲು. ಇಲ್ಲಿ ಬೆಳಕಿಲ್ಲ, ರಾತ್ರಿ ಆದ್ರೆ ಅಲ್ಲೂ ಕೂಡ ಆಸ್ಪತ್ರೆಯಲ್ಲೂ ಕತ್ತಲು. ರೋಗಿಗಳು ಕಂಗಾಲಾಗಿದ್ದಾರೆ. ಕನಿಷ್ಠ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ ಅಂತಂದ್ರೆ ಆಸ್ಪತ್ರೆಯಲ್ಲದು ಅಲ್ಲಿ ಬಂದಂತ ರೋಗಿಗಳು ಏನ್ ಮಾಡಬೇಕು? ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ? ಅಧ್ವಾನಗಳ ಆಗರ ಆಗೋಗಿದೆ ಬೆಳಗಾವಿ ರಾಯಬಾಗ ಆಸ್ಪತ್ರೆ. ಅಲ್ಲಿ ಗಮನಿಸ್ತಾ ಇದೀವಿ, ಸಂಜೆ ಆದ್ರೆ 6 ಗಂಟೆ ನಂತರ ಈ ಆಸ್ಪತ್ರೆಗೆ ಕತ್ತಲೆ ಭಾಗ್ಯ. ಜನರೇಟರ್ ಇದೆ, ಜನರೇಟರ್ ನೋ ಯೂಸ್. ಬಲ್ಬ್ಗಳಿದೆ, ಬಲ್ಬ್ಗಳು ಉರಿಯಲ್ಲ. ಕರೆಂಟ್ ಹೋದ್ರೆ ದೇವರೇ ಗತಿ. ಅಲ್ಲಿ ಬಂದಿರುವಂತಹ ಗರ್ಭಿಣಿಯರು ಪರದಾಡ್ತಾ ಇದ್ದಾರೆ. ಅಲ್ಲಿ ಬಂದಿರುವಂತಹ ಒಪಿಡಿಯಲ್ಲಿರುವಂತವ್ರು ಪರದಾಡ್ತಾ ಇದ್ದಾರೆ. ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಚಿಕಿತ್ಸೆಗಾಗಿಯೂ ಕೂಡ ಅನೇಕರು ಆಗಮಿಸ್ತಾರೆ. ಅವರು ಕೂಡ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರೋದು ಬರೀ ಕತ್ತಲೆ, ಬೇರೇನು ಕಾಣಿಸಲ್ಲ. ಕತ್ತಲಲ್ಲಿ ರೋಗಿಗಳು ಪ್ರತಿನಿತ್ಯ ನರಕದಲ್ಲಿದ್ದಾರೆ. ಕನಿಷ್ಠ ಮೂಲ ಸೌಕರ್ಯವೂ ಕೂಡ ಇಲ್ಲದೆ ಇರುವಂತಹ ಆಸ್ಪತ್ರೆ ಇದು. ಆಡಳಿತ ಯಾವ ರೀತಿ ವಿಫಲ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆರೋಗ್ಯ ಸಚಿವರು ಈ ವಿಚಾರದ ಬಗ್ಗೆ ಗಮನ ಹರಿಸಬೇಕು. ಜೊತೆಯಲ್ಲಿ ಅಲ್ಲಿ ಜನರೇಟರ್ ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜು, ಗಮನಿಸ್ತಾ ಇದ್ದೀವಿ ಈ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಈ ಆಸ್ಪತ್ರೆಗೆ ಬರಬೇಕಾ ಅನ್ನುವಂತ ರೀತಿಯಲ್ಲಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬಲ್ಬ್ಗಳಿದೆ, ಲೈಟ್ಗಳಿದೆ, ಉರಿಯೋದಿಲ್ಲ. ಅದ್ರ ಜೊತೆಯಲ್ಲಿ ಜನರೇಟರ್ ಇದೆ, ಅದು ಕೂಡ ಆನ್ ಆಗಲ್ಲ. ಯಾಕಿಂತ ಸಮಸ್ಯೆ? ಇದ್ರ ಬಗ್ಗೆ ಯಾರು ಗಮನ ಹರಿಸಲಿಲ್ವಾ? ಹೇಗೆ ಅಶ್ವಿನಿ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ರಾಜ್ಯದ ತುಂಬೆಲ್ಲ ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇರುವಂತದ್ದು. ಆದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿರ್ತಕ್ಕಂತಹ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಸಂಪೂರ್ಣವಾಗಿ ದೆವ್ವದ ಮನೆ ತರ ನಿರ್ಮಾಣ ಆಗಿರುವಂತದ್ದು. ಅಂತಂದ್ರೆ ಏನು, ಸಂಜೆ ಆದ್ರೆ ಸಾಕು ಅಲ್ಲಿ ಯಾವುದೇ ರೀತಿಯಾದಂತಹ ಬಲ್ಬ್ಗಳು ಒತ್ತಿ ಉರಿಯೋದಿಲ್ಲ. ಏನು ಕೆಲವೊಂದಿಷ್ಟು ಏನು ಸೌಕರ್ಯಗಳು ಇರ್ತಾವೆ, ಯಾವುದೂ ಇಲ್ಲ. ಅಂದ್ರೆ ಇಲ್ಲಿರ್ತಕ್ಕಂತಹ ರೋಗಿಗಳಾಗಿರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಏನ್ ಇವ್ರು ಇರ್ತಾರೆ, ಅವ್ರು ಎಲ್ಲರಿಂದನೂ ಸಹ ಸಂಪೂರ್ಣವಾಗಿ ಅಂತಂದ್ರೆ ಏನು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತದ್ದು ಅಶ್ವಿನಿ. ಅಷ್ಟೇ ಅಲ್ಲದೆ ಈ ಹಿಂದೆಯೂ ಸಹ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಸಹ ಮಾಡಿತ್ತು. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಏನು ಕಳೆದ 2-3 ದಿನಗಳಿಂದ ಸಹ ಈ ಒಂದು ರಾಯಬಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ, ವಿದ್ಯುತ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣ ಆಗಿರುವಂತದ್ದು. ಏಕೆ ಹೆರಿಗೆಗೆ ಸಹ ಕೆಲವೊಂದಿಷ್ಟು ಜನ ಮಹಿಳೆಯರು ಬಂದಿರ್ತಾರೆ. ಅವರಿಗೂ ರಾತ್ರಿ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆ ಆಗುದಿಲ್ಲ, ಕರೆಂಟ್ ವ್ಯವಸ್ಥೆ ಇರುವುದಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂತಹ ರೋಗಿಗಳಾಗಿರ್ಬೋದು, ಮಹಿಳೆಯರಿಗಿರ್ಬೋದು, ಜಿಲ್ಲಾ ಆರೋಗ್ಯ ಇಲಾಖೆ ಏನಿದೆ ಅದರ ವಿರುದ್ಧ ಸಹ ಇವರು ಕೆಂಗನನ್ನ ಮಾಡ್ಕೊಂಡಿರುವಂತದ್ದು ಅಶ್ವಿನಿ. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡೆಲಿವರಿ ಪೇಷಂಟ್ ಎಲ್ಲ ಹೆರಿಗೆ ಕೋಣೆ ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತ ಸ್ಟೋರಿ. ಹಾಗಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ರಾಜ್ಯದಲ್ಲಿ ಒಂದು ಕತ್ತಲೆ ಕೂಪದ ಆಸ್ಪತ್ರೆ ಇದೆ. ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ನೀವು ನಂಬಲೇಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಕತ್ತಲ ಆಸ್ಪತ್ರೆಯ ಕರಾಳ ಕಹಾನಿ ಬಯಲಾಗ್ತಾ ಇದೆ ನೋಡಿ. ಒಂದು ಕತ್ತಲ ಆಸ್ಪತ್ರೆ ಇದೆ. ಈ ರೀತಿಯಾದಂತಹ ಆಸ್ಪತ್ರೆ ಇದೆಯಾ ನಿಜವಾಗ್ಲೂ ಕೂಡ ಅನ್ನುವಂತ ರೀತಿಯಲ್ಲಿ ಆಶ್ಚರ್ಯ ಆಗತ್ತೆ. ಆದರೆ
ಆಶ್ಚರ್ಯ ಆದ್ರೂ ಇದು ನಿಜ. ಎಲ್ಲಿದೆ ರಾಯಬಾಗ ಸರ್ಕಾರಿ ಆಸ್ಪತ್ರೆ ಆಡಳಿತ ಮಂಡಳಿಯ ಎಡವಟ್ಟು? ಕತ್ತಲಾದ್ರೆ ಸಾಕು, ಈ ಆಸ್ಪತ್ರೆಯಲ್ಲೂ ಕೂಡ ಕತ್ತಲು. ಇಲ್ಲಿ ಬೆಳಕಿಲ್ಲ, ರಾತ್ರಿ ಆದ್ರೆ ಅಲ್ಲೂ ಕೂಡ ಆಸ್ಪತ್ರೆಯಲ್ಲೂ ಕತ್ತಲು. ರೋಗಿಗಳು ಕಂಗಾಲಾಗಿದ್ದಾರೆ. ಕನಿಷ್ಠ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ ಅಂತಂದ್ರೆ ಆಸ್ಪತ್ರೆಯಲ್ಲದು ಅಲ್ಲಿ ಬಂದಂತ ರೋಗಿಗಳು ಏನ್ ಮಾಡಬೇಕು? ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ? ಅಧ್ವಾನಗಳ ಆಗರ ಆಗೋಗಿದೆ ಬೆಳಗಾವಿ ರಾಯಬಾಗ ಆಸ್ಪತ್ರೆ. ಅಲ್ಲಿ ಗಮನಿಸ್ತಾ ಇದೀವಿ, ಸಂಜೆ ಆದ್ರೆ 6 ಗಂಟೆ ನಂತರ ಈ ಆಸ್ಪತ್ರೆಗೆ ಕತ್ತಲೆ ಭಾಗ್ಯ. ಜನರೇಟರ್ ಇದೆ, ಜನರೇಟರ್ ನೋ ಯೂಸ್. ಬಲ್ಬ್ಗಳಿದೆ, ಬಲ್ಬ್ಗಳು ಉರಿಯಲ್ಲ. ಕರೆಂಟ್ ಹೋದ್ರೆ ದೇವರೇ ಗತಿ. ಅಲ್ಲಿ ಬಂದಿರುವಂತಹ ಗರ್ಭಿಣಿಯರು ಪರದಾಡ್ತಾ ಇದ್ದಾರೆ, ಅಲ್ಲಿ ಬಂದಿರುವಂತಹ ಒಪಿಡಿಯಲ್ಲಿರುವಂತವರು ಪರದಾಡ್ತಾ ಇದ್ದಾರೆ. ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಚಿಕಿತ್ಸೆಗಾಗಿಯೂ ಕೂಡ ಅನೇಕರು ಆಗಮಿಸ್ತಾರೆ, ಅವರು ಕೂಡ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರೋದು ಬರೀ ಕತ್ತಲೆ, ಬೇರೇನು ಕಾಣಿಸಲ್ಲ. ಕತ್ತಲಲ್ಲಿ ರೋಗಿಗಳು ಪ್ರತಿನಿತ್ಯ ನರಕದಲ್ಲಿದ್ದಾರೆ. ಕನಿಷ್ಠ ಮೂಲ ಸೌಕರ್ಯವೂ ಕೂಡ ಇಲ್ಲದೆ ಇರುವಂತಹ ಆಸ್ಪತ್ರೆ ಇದು. ಆಡಳಿತ ಯಾವ ರೀತಿ ವಿಫಲ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆರೋಗ್ಯ ಸಚಿವರು ಈ ವಿಚಾರದ ಬಗ್ಗೆ ಗಮನ ಹರಿಸಬೇಕು. ಜೊತೆಯಲ್ಲಿ ಅಲ್ಲಿ ಜನರೇಟರ್ ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜು, ಗಮನಿಸ್ತಾ ಇದ್ದೀವಿ ಈ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಈ ಆಸ್ಪತ್ರೆಗೆ ಬರಬೇಕಾ ಅನ್ನುವಂತ ರೀತಿಯಲ್ಲಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬಲ್ಬ್ಗಳಿದೆ, ಲೈಟ್ಗಳಿದೆ, ಉರಿಯೋದಿಲ್ಲ. ಅದ್ರ ಜೊತೆಯಲ್ಲಿ ಜನರೇಟರ್ ಇದೆ, ಅದು ಕೂಡ ಆನ್ ಆಗಲ್ಲ. ಯಾಕಿಂತ ಸಮಸ್ಯೆ? ಇದ್ರ ಬಗ್ಗೆ ಯಾರು ಗಮನ ಹರಿಸಲಿಲ್ವಾ? ಹೇಗೆ ಅಶ್ವಿನಿ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ರಾಜ್ಯದ ತುಂಬೆಲ್ಲ ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇರುವಂತದ್ದು. ಆದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿರ್ತಕ್ಕಂತಹ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಸಂಪೂರ್ಣವಾಗಿ ದೆವ್ವದ ಮನೆ ತರ ನಿರ್ಮಾಣ ಆಗಿರುವಂತದ್ದು. ಅಂತಂದ್ರೆ ಏನು, ಸಂಜೆ ಆದ್ರೆ ಸಾಕು ಅಲ್ಲಿ ಯಾವುದೇ ರೀತಿಯಾದಂತಹ ಬಲ್ಬ್ಗಳು ಒತ್ತಿ ಉರಿಯೋದಿಲ್ಲ. ಏನು ಕೆಲವೊಂದಿಷ್ಟು ಏನು ಸೌಕರ್ಯಗಳು ಇರ್ತಾವೆ, ಯಾವುದೂ ಇಲ್ಲ. ಅಂದ್ರೆ ಇಲ್ಲಿರ್ತಕ್ಕಂತಹ ರೋಗಿಗಳಾಗಿರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಏನ್ ಇವ್ರು ಇರ್ತಾರೆ, ಅವ್ರು ಎಲ್ಲರಿಂದನೂ ಸಹ ಸಂಪೂರ್ಣವಾಗಿ ಅಂತಂದ್ರೆ ಏನು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತದ್ದು ಅಶ್ವಿನಿ. ಅಷ್ಟೇ ಅಲ್ಲದೆ ಈ ಹಿಂದೆಯೂ ಸಹ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಸಹ ಮಾಡಿತ್ತು. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಏನು ಕಳೆದ 2-3 ದಿನಗಳಿಂದ ಸಹ ಈ ಒಂದು ರಾಯಬಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ, ವಿದ್ಯುತ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣ ಆಗಿರುವಂತದ್ದು. ಏಕೆ ಹೆರಿಗೆಗೆ ಸಹ ಕೆಲವೊಂದಿಷ್ಟು ಜನ ಮಹಿಳೆಯರು ಬಂದಿರ್ತಾರೆ, ಅವರಿಗೂ ರಾತ್ರಿ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆ ಆಗುದಿಲ್ಲ, ಕರೆಂಟ್ ವ್ಯವಸ್ಥೆ ಇರುವುದಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂತಹ ರೋಗಿಗಳಾಗಿರ್ಬೋದು, ಮಹಿಳೆಯರಿಗಿರ್ಬೋದು, ಜಿಲ್ಲಾ ಆರೋಗ್ಯ ಇಲಾಖೆ ಏನಿದೆ ಅದರ ವಿರುದ್ಧ ಸಹ ಇವರು ಕೆಂಗನನ್ನ ಮಾಡ್ಕೊಂಡಿರುವಂತದ್ದು ಅಶ್ವಿನಿ. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡೆಲಿವರಿ ಪೇಷಂಟ್ ಎಂದು ಹೆರಿಗೆ ಕೋಣೆ Yeah.